ಸ್ವಾಗತವನ್ನು ಕೋರ್ತೀನಿ. ಸ್ನೇಹಿತರೆ, ಇಂದಿನ ವಿಡಿಯೋದಲ್ಲಿ SSLC ವಾರ್ಷಿಕ ಪರೀಕ್ಷೆಗಾಗಿ ಮಾದರಿ ಪ್ರಶ್ನೆ ಪತ್ರಿಕೆ 3 ಬಿಟ್ಟಿದ್ದಾರೆ ಮಂಡಳಿಯವರು. ಅದರ ಕಂಪ್ಲೀಟ್ ಆಗಿರ್ತಕ್ಕಂಥ ಒಂದು ವಿಡಿಯೋದಲ್ಲಿ ನಾನು ಏನು ಮಾಡ್ತೀನಿ, ಕೀ ಆನ್ಸರನ್ನು ಕೊಡಲಿಕ್ಕೆ ಪ್ರಯತ್ನವನ್ನು ಪಡ್ತೀನಿ. ದಯಮಾಡಿ ವಿಡಿಯೋವನ್ನು ಲೈಕ್, ನಿಮ್ಮ ಗೆಳೆಯರಿಗೆ ಶೇರ್, ನೀವು ಫಸ್ಟ್ ಟೈಮ್ ವಾಚ್ ಮಾಡ್ತಿದ್ರೆ ಸಬ್ಸ್ಕ್ರೈಬ್ ಮಾಡೋದನ್ನು ಮಾತ್ರ ಮರೆಯದಿರಿ ಅಂತ ಹೇಳ್ತಾ ಕ್ವಶನ್ ಪೇಪರ್ ಮತ್ತು ಕೀ ಆನ್ಸರನ್ನು ಶುರು ಮಾಡ್ತೀನಿ. ಆಲ್ರೆಡಿ 3 ಮತ್ತು 4ನೇ ಸೆಟ್ನ ಎಲ್ಲ ವಿಷಯಗಳ ಕೀ ಆನ್ಸರ್ಗಳು ನಮ್ಮ ಯೂಟ್ಯೂಬ್ ಚಾನಲ್ನಲ್ಲಿ ಸಿಗ್ತಾವೆ. ಒಂದು ಪ್ಲೇಲಿಸ್ಟ್ ಲಿಂಕ್ ಅದ SSLC ಮಾಡೆಲ್ ಕ್ವಶನ್ ಪೇಪರ್ 2024-25 ಅಂತ ಲಿಂಕ್ ಅಂತ ಕ್ಲಿಕ್ ಮಾಡಿದರೆ ಅಲ್ಲೆಲ್ಲ ವಿಷಯಗಳನ್ನು ಕೊಡ್ತೀವಿ. ಸೊ ಅವುಗಳನ್ನು ನೋಡ್ಕೊಡ್ರಿ. ಫಸ್ಟ್ ಮೇನಲ್ಲಿ ಬಹು ಆಯ್ಕೆ ಪ್ರಶ್ನೆಗಳಿದ್ದಾವೆ. 8 ಬಹು ಆಯ್ಕೆ ಪ್ರಶ್ನೆಗಳು. ಪ್ರತಿ ಸರಿಯಾದ ಉತ್ತರಕ್ಕೆ 1 ಅಂಕ. ಕ್ರಮಾಕ್ಷರದೊಂದಿಗೆ ಆರಿಸಿನೇ ಬರೀಬೇಕು. ಇದು ಮಾತ್ರ ಇಂಪಾರ್ಟೆಂಟ್ ಅದ. ವೇದಗಳಿಗೆ ಹಿಂದಿರುಗಿ ಎನ್ನುವ ಘೋಷಣೆಯನ್ನು ಹೊರಡಿಸಿದವರು ಅಂತ ಕೇಳಿದ್ರು. ಆಯ್ಕೆ ಬಿ, ದಯಾನಂದ ಸರಸ್ವತಿ ಅವರು ಎನ್ನತಕ್ಕಂಥದ್ದು ಸರಿಯಾದ ಆಯ್ಕೆ. ಸೊ ಅಂದರೆ ದಯಾನಂದ ಸರಸ್ವತಿ ಅವರು ಏನು ಮಾಡಿದ್ರಪ್ಪ ಅಂತಂದರೆ ವೇದಗಳಿಗೆ ಹಿಂತಿರುಗಿ ಅಂತಕ್ಕಂಥ ಘೋಷಣೆಯನ್ನು ಮಾಡಿದ್ರು ಅಂತಕ್ಕದ್ದನ್ನು ಬರಿಬೇಕಿತ್ತು. ಮುಂದಿನ ಪ್ರಶ್ನೆ ಇತ್ತು ಪ್ರಶ್ನೆ ಸಂಖ್ಯೆ 2ರಲ್ಲಿ ಕದನ ಬಾಂಧವ್ಯತ್ರಯ ಮೈತ್ರಿಕೂಟ ರಚಿಸಿಕೊಂಡ ದೇಶಗಳ ಸರಿಯಾದ ಗುಂಪು ಅಂತ ಕೇಳಿದ್ದಾರೆ. ಸೊ ಯಾವ ಗುಂಪು ಏನಾಗಿತ್ತಪ್ಪ ಅಂತಂದರೆ ಕದನ ಬಾಂಧವ್ಯತ್ರಯ ಅಂತಕ್ಕಂಥ ಒಂದು ಒಕ್ಕೂಟವನ್ನು ರಚಿಸಿಕೊಂಡಿತ್ತು ಅಂತ ಕೇಳಿದ್ರು. ಅದರಲ್ಲಿ ಆಯ್ಕೆ ಎ ಬ್ರಿಟನ್, ಫ್ರಾನ್ಸ್ ಮತ್ತು ರಷ್ಯಾ ಅಂತಕ್ಕಂಥ ಆಯ್ಕೆ ಸರಿಯಾಗಿರ್ತಕ್ಕಂಥ ಉತ್ತರ. 3ನೇ ಪ್ರಶ್ನೆ, ನೊಬೆಲ್ ಪ್ರಶಸ್ತಿ ಪಡೆದಿರುವ ವಿಶ್ವಸಂಸ್ಥೆಯ ವಿಶೇಷ ಸಂಸ್ಥೆ ಯಾವುದು ಅಂತ ಕೇಳಿದ್ದಾರೆ. ಅದು ಬಂದ್ಬಿಟ್ಟು ಅಂತಾರಾಷ್ಟ್ರೀಯ ಮಕ್ಕಳ ತುರ್ತು ನಿಧಿ, ಯುನಿಸೆಫ್ ಅಂತ ಕರೀತಾರೆ. ಇದಕ್ಕೆ ಏನಾಗಿತ್ತಪ್ಪ ಅಂತಂದರೆ ಸ್ನೇಹಿತರೆ ನೊಬೆಲ್ ಪ್ರಶಸ್ತಿ ಸಿಕ್ಕಿತ್ತು. ಇನ್ನು ಮುಂದಿನ ಪ್ರಶ್ನೆಗೆ ಹೋಗೋಣ. ಪ್ರಶ್ನೆ ಸಂಖ್ಯೆ 4, ನರ್ಮದಾ ಬಚಾವೋ ಆಂದೋಲನದ ನೇತೃತ್ವವನ್ನು ಯಾರು ವಹಿಸಿದ್ರು ಅಂತ ಕೇಳಿದ್ರು. ಆಯ್ಕೆ ಡಿ, ಮೇಧಾ ಪಾಟ್ಕರ್ ಅನ್ನೋದು ಸರಿ ಇದೆ. ಮುಂದಿನ ಪ್ರಶ್ನೆ, ಮಾನ್ಸೂನ್ ಮಾರುತಗಳ ನಿರ್ಗಮನ ಕಾಲದಲ್ಲಿ ಆವೃತ್ತ ಮಾರುತಗಳು ಬಂಗಾಳ ಕೊಲ್ಲಿಯಲ್ಲಿ ನಿರ್ಮಿತಗೊಳ್ಳಲು ಕಾರಣ ಏನು ಅಂತ ಕೇಳಿದ್ದಾರೆ. ಸೊ ಇತರದ ರೈಟ್ ಆನ್ಸರ್ ಏನಾಗ್ತದಪ್ಪ ಅಂದ್ರೆ ಆಯ್ಕೆ ಎ, ಭೂಮಿ ಮತ್ತು ಸಾಗರಗಳ ನಡುವಿನ ಉಷ್ಣಾಂಶ ಮತ್ತು ಒತ್ತಡಗಳಲ್ಲಿನ ವ್ಯತ್ಯಾಸ. 6ನೇ ಪ್ರಶ್ನೆ, ಸಂಘಟಿತ ಕಾರ್ಮಿಕ ವಲಯಕ್ಕೆ ಒಂದು ಉತ್ತಮ ಉದಾಹರಣೆ ಕೇಳಿದ್ದಾರೆ. ಆಯ್ಕೆ ಸಿ, ಸರ್ಕಾರಿ ನೌಕರರು. ಪ್ರಶ್ನೆ 7, ಆಡಳಿತ ವಿಕೇಂದ್ರೀಕರಣಕ್ಕಾಗಿ ಭಾರತದಲ್ಲಿ ಜಾರಿಗೆ ಬಂದಿರೋ ಪದ್ಧತಿ ಕೇಳಿದ್ದಾರೆ. ಅದು ಪಂಚಾಯತ್ ರಾಜ್ ಅಂತಕ್ಕಂಥದ್ದು ಸರಿಯಾದ ಉತ್ತರ. ಪ್ರಶ್ನೆ 8, ಇವರು ಜಿಲ್ಲಾ ಗ್ರಾಹಕ ಮಂಡಳಿಯ ಅಧ್ಯಕ್ಷರಾಗಿರ್ತಾರೆ ಅಂತ ಕೇಳಿದ್ದಾರೆ. ಜಿಲ್ಲಾಧಿಕಾರಿಗಳೇ ಆಗಿರ್ತಾರೆ. ಇನ್ನು 1 ಅಂಕದ ಪ್ರಶ್ನೆಗಳಲ್ಲಿ 9ನೇ ಪ್ರಶ್ನೆ, ಸ್ವಾಮಿ ವಿವೇಕಾನಂದರು ರಾಮಕೃಷ್ಣ ಮಿಷನ್ ಸಂಸ್ಥೆಯನ್ನು ಏಕೆ ಸ್ಥಾಪಿಸಿದ್ರು ಅಂತ ಕೇಳಿದ್ದಾರೆ. ಸೊ ರಾಮಕೃಷ್ಣ ಪರಮಹಂಸರ ದೇಯಾದರ್ಶಗಳನ್ನು ಪ್ರಚಾರಪಡಿಸಲು ಸ್ವಾಮಿ ವಿವೇಕಾನಂದರು ರಾಮಕೃಷ್ಣ ಮಿಷನ್ ಅನ್ನು ಸ್ಥಾಪನೆಯನ್ನು ಮಾಡ್ತಾರೆ. ಮುಂದಿನ ಪ್ರಶ್ನೆ, ಗೋಬೆಲ್ಸ್ ಎಂಬ ವಿಶೇಷ ಮಂತ್ರಿಯನ್ನ ಹಿಟ್ಲರ್ ನೇಮಿಸಿದ ಉದ್ದೇಶವೇನು ಅಂತ ಕೇಳಿದ್ರು. ಇವರ ಮುಖ್ಯ ಕೆಲಸ ಜನಾಂಗೀಯ ದ್ವೇಷವನ್ನು ಪ್ರಸಾರ ಮಾಡೋದೇ ಆಗಿತ್ತು. 11ನೇ ಪ್ರಶ್ನೆ, ವಿಶ್ವಸಂಸ್ಥೆಯ ದತ್ತಿ ಸಮಿತಿಯನ್ನು ಏಕೆ ಸ್ಥಾಪಿಸಲಾಗಿತ್ತು. ಈ ವಸಾಹತುಶಾಹಿತ್ವಕ್ಕೆ ಒಳಪಟ್ಟಿದ್ದ ಪ್ರದೇಶಗಳು ಸಾರ್ವಭೌಮ ರಾಷ್ಟ್ರಗಳಾಗಿ ಉದಯಿಸುತ್ತಿದ್ದ ಸ್ಥಿತ್ಯಂತರದ ಕಾಲದಲ್ಲಿ ಈ ಪ್ರದೇಶಗಳ ಮೇಲುಸ್ತುವಾರಿ ಮಾಡಲು ದತ್ತಿ ಸಮಿತಿಯನ್ನು ಏನು ಮಾಡ್ತಾರಪ್ಪ ಅಂದರೆ ಸ್ಥಾಪಿಸ್ತಾರೆ ಅಂತಕ್ಕಂಥ ಅಂಶವನ್ನು ನೀವು ಬರಿಬೇಕು. ಪ್ರಶ್ನೆ 17ಕ್ಕೆ ಹೋಗೋಣ. ಸಾಮಾಜಿಕ ಸ್ತರ ವಿನ್ಯಾಸ ಎಂದರೇನು. ಜನರನ್ನ ಆದಾಯ, ಶಿಕ್ಷಣ, ಜಾತಿ, ಲಿಂಗ, ಉದ್ಯೋಗಗಳ ಆಧಾರದ ಮೇಲೆ ವಿಂಗಡಿಸುವುದಕ್ಕೆ ಏನಂತ ಕರೀತಾರೆ. ಸಾಮಾಜಿಕ ಸ್ತರ ವಿನ್ಯಾಸ ಅಂತ ಕರೀತಾರೆ. ಪ್ರಶ್ನೆ 13, ಭಾರತದಲ್ಲಿ ಅತಿ ಕಡಿಮೆ ಮಳೆ ಬೀಳುವ ಪ್ರದೇಶ ಯಾವುದು. ಅದು ರಾಜಸ್ಥಾನ್ ರಾಜ್ಯದ ರುಯ್ಲಿ. 14ನೇ ಪ್ರಶ್ನೆ, ಗ್ರಾಮೀಣಾಭಿವೃದ್ಧಿ ಎಂದರೇನು ಅಂತ ಕೇಳಿದ್ದಾರೆ. ಇಲ್ಲಿ ಗ್ರಾಮೀಣಾಭಿವೃದ್ಧಿ ಅಂದರೆ ಅದು ಸ್ಥಳೀಯ ನೈಸರ್ಗಿಕ ಮಾನವ ಸಂಪನ್ಮೂಲ ಬಳಸಿಕೊಂಡು ಗ್ರಾಮೀಣ ಜನರ ಸಾಮಾಜಿಕ, ಆರ್ಥಿಕ, ಶೈಕ್ಷಣಿಕ ಸ್ಥಿತಿಗತಿಗಳನ್ನು ಉನ್ನತೀಕರಿಸೋದು ಗ್ರಾಮೀಣ ಅಭಿವೃದ್ಧಿ ಅಂತ ಹೇಳೋದು. ಪ್ರಶ್ನೆ 15, ಮಾರ್ಚ್ 15ರಂದೇ ಪ್ರತಿ ವರ್ಷ ವಿಶ್ವ ಗ್ರಾಹಕರ ದಿನಾಚರಣೆ ಆಚರಿಸಲಾಗ್ತದೆ ಏಕೆ. ಅಂದರೆ ಈ 1962 ಮಾರ್ಚ್ 15ರಂದು ಅಮೆರಿಕದ ಅಧ್ಯಕ್ಷರಾಗಿದ್ದ ಜಾನ್ ಎಫ್ ಕೆನಡಿ ಅಲ್ಲಿನ ನಾಗರಿಕರಿಗೆ ಸುರಕ್ಷತೆ, ಮಾಹಿತಿ, ನಿವೇದನೆ, ಪರಿಹಾರ ಹಕ್ಕುಗಳನ್ನು ನೀಡುವ ವಿಧೇಯಕ ಅಂಗೀಕರಿಸಿದ್ರು. ಆ ಕಾರಣ ಮಾರ್ಚ್ 15ರಂದೇ ವಿಶ್ವ ಗ್ರಾಹಕರ ದಿನಾಚರಣೆ ಅಂತ ಆಚರಣೆ ಮಾಡ್ತಾರೆ. 16ನೇ ಪ್ರಶ್ನೆ, ಅಂತಾರಾಷ್ಟ್ರೀಯ ಮೌಲ್ಯ ನಿರ್ಧಾರಕ್ಕೆ ಮಾಧ್ಯಮವಾಗಿ ಬಳಸಲ್ಪಡುವ ಲೋಹ ಯಾವುದು. ಚಿನ್ನ. ವೆರಿ ಮೋಸ್ಟ್ ಇಂಪಾರ್ಟೆಂಟ್ ಇತ್ತು. 2 ಮಾರ್ಕ್ಸ್ ಕ್ವಶನ್ಸ್ಗೆ ಹೋಗೋಣ. 17ನೇ ಪ್ರಶ್ನೆ, ಭಾರತದಲ್ಲಿ ನಿರುದ್ಯೋಗಕ್ಕೆ ಕಾರಣವಾಗುವ ಅಂಶಗಳಾವುವು ಅಂತ ಕೇಳಿದ್ದಾರೆ. ಅತಿಯಾದ ಜನಸಂಖ್ಯೆ, ಶ್ರಮ ವಿಭಜನೆ, ಅನಕ್ಷರತೆ, ಯಾಂತ್ರೀಕರಣ, ಬಂಡವಾಳದ ಕೊರತೆ, ಸಾಮಾಜಿಕ ಅಸಮಾನತೆ. ಇನ್ನು ಬಾಲ್ಯ ವಿವಾಹದ ದುಷ್ಪರಿಣಾಮಗಳನ್ನು ಕೇಳಿದರೆ ಹೆಣ್ಣು ಮಕ್ಕಳ ಮೇಲೆ ದೌರ್ಜನ್ಯ, ಹಿಂಸೆ, ಮಕ್ಕಳ ಹಕ್ಕುಗಳ ಉಲ್ಲಂಘನೆ, ಅಪೌಷ್ಟಿಕತೆ, ಅನಾರೋಗ್ಯ, ಗರ್ಭಪಾತ, ರಕ್ತಹೀನತೆ, ಶಿಶುಮರಣ, ತಾಯಂದಿರ ಮರಣ. 18ನೇ ಪ್ರಶ್ನೆ, ಕಾನೂನು ಸುವ್ಯವಸ್ಥೆ ಕಾಪಾಡುವಲ್ಲಿ ಸರ್ಕಾರದ ಪಾತ್ರ ಏನು.
ಈ ಸಂವಿಧಾನದ 7ನೇ ಅನುಸೂಚಿಯ ಪ್ರಕಾರ ಕಾನೂನು ಮತ್ತು ಸುವ್ಯವಸ್ಥೆ ರಾಜ್ಯ ಪಟ್ಟಿಯಲ್ಲಿ ಇದೆ. ಈ ಕಾನೂನು ಸುವ್ಯವಸ್ಥೆ ಕಾಪಾಡುವುದೇ ರಾಜ್ಯದ ಮುಖ್ಯ ಕೆಲಸ. ಇದರ ನಿರ್ವಹಣೆಗೆ ಪೊಲೀಸ್ ಇಲಾಖೆ ಇರ್ತದೆ. ಪೊಲೀಸ್ ಇಲಾಖೆ ಗೃಹ ಮಂತ್ರಿಯ ಅಧೀನದಲ್ಲಿ ಇರ್ತದೆ. ಗೃಹ ಇಲಾಖೆ ಕಾರ್ಯದರ್ಶಿ ಆಡಳಿತಾತ್ಮಕ ಮುಖ್ಯಸ್ಥರೇ ಆಗಿರ್ತಾರೆ. ಇನ್ನು ಈ ಗೃಹ ಇಲಾಖೆ ಕಾರ್ಯದರ್ಶಿ ವಿಶೇಷವಾಗಿ ಗೃಹ ಮಂತ್ರಿಗೆ ಸಲಹೆ ಮತ್ತು ನೆರವನ್ನು ನೀಡ್ತಾರೆ. ಈ ಗೃಹ ಇಲಾಖೆಯು ಪೊಲೀಸ್ ಆಡಳಿತದಲ್ಲಿ ಮೇಲ್ವಿಚಾರಣೆ ಮತ್ತು ಸಂಯೋಜನೆಯ ಕಾರ್ಯವನ್ನು ಮಾಡ್ತದೆ ಅಂತಕ್ಕಂಥ ಅಂಶವನ್ನು ಬರೆದ್ರೆ ನಿಮಗೆ ಅಂಕಗಳನ್ನು ಕೊಡ್ತಾರೆ. ಇನ್ನೊಂದು ಪ್ರಶ್ನೆ ಇತ್ತು, ಇದರಲ್ಲಿ ಅನಕ್ಷರತೆಯನ್ನು ಹೋಗಲಾಡಿಸಲು ಸರ್ಕಾರ ಕೈಗೊಂಡಿರೋ ಕ್ರಮಗಳನ್ನು ಕೇಳಿದರು. ಅದು 1988ರಲ್ಲಿ ರಾಷ್ಟ್ರೀಯ ಸಾಕ್ಷರತಾ ಮಿಷನ್ ಜಾರಿ ಮಾಡದ, 2001ರಲ್ಲಿ ಸರ್ವ ಶಿಕ್ಷಣ ಅಭಿಯಾನ ಕಾರ್ಯಕ್ರಮ ಜಾರಿ ಮಾಡದ, ಸಂವಿಧಾನದ 21ನೇ ಎ ವಿಧಿ ಪ್ರಕಾರ ಉಚಿತ ಮತ್ತು ಕಡ್ಡಾಯ ಶಿಕ್ಷಣದ ಮೂಲಭೂತ ಹಕ್ಕನ್ನಾಗಿ ಮಾಡದ, 2009ರಲ್ಲಿ ದೇಶಾದ್ಯಂತ ಅನಕ್ಷರತೆ ಹೋಗಲಾಡಿಸಲೇ ಶಿಕ್ಷಣ ಮೂಲಭೂತ ಹಕ್ಕನ್ನು ಅಸ್ತ್ರವಾಗಿ ಬಳಸ್ತಾ ಇದ್ದಾರೆ. 2009ರಲ್ಲಿ ಸಾಕ್ಷರ ಭಾರತ ಕಾರ್ಯಕ್ರಮ ಜಾರಿ, 2018ರಲ್ಲಿ ಸಮಗ್ರ ಶಿಕ್ಷಣ ಕಾರ್ಯಕ್ರಮ ಜಾರಿಯನ್ನು ಮಾಡಿದ್ದಾರೆ ಅಂತಕ್ಕಂಥ ಅಂಶವನ್ನು ಬರಿಬೇಕಾಗಿತ್ತು. ಪ್ರಶ್ನೆ 19, ಯುರೋಪಿಯನ್ನರು ಭಾರತಕ್ಕೆ ಹೊಸ ಜಲಮಾರ್ಗ ಕಂಡುಹಿಡಿಯಲು ಕಾರಣವಾದ ಅಂಶಗಳು ಯಾವುವು? ಅವರು 1453ರಲ್ಲಿ ಕಾನ್ಸ್ಟಾಂಟಿನೋಪಲ್ ಟರ್ಕರ ವಶದಲ್ಲಿತ್ತು. ಎಲ್ಲ ವ್ಯಾಪಾರ ಮಾರ್ಗಗಳು ಟರ್ಕರ ವಶದಲ್ಲಿತ್ತು. ತೀವ್ರವಾಗಿ ತೆರಿಗೆಗಳನ್ನು ಹೇರಿದ್ರು. ವರ್ತಕರಿಗೆ ಈ ಮಾರ್ಗ ಲಾಭದಾಯಕವಾಗಿ ಪರಿಣಮಿಸಲಿಲ್ಲ. ಸ್ಪೇನ್, ಪೋರ್ಚುಗಲ್ ದೇಶಗಳಿಂದ ಸೈನಿಕರಿಗೆ ಅಂದರೆ ನಾವಿಕರಿಗೆ ಪ್ರೋತ್ಸಾಹ ಕೊಟ್ಟರು. ದಿಕ್ಸೂಚಿ, ಸಿಡಿಮದ್ದು ಮತ್ತು ಅಸ್ಟ್ರೋಲಾಬ್ಗಳ ಉಪಕರಣ ಆವಿಷ್ಕಾರ ಸಹಿತ ಮಾಡಿದರು. 20ನೇ ಪ್ರಶ್ನೆ, ಸಹಾಯಕ ಸೈನ್ಯ ಪದ್ಧತಿಯು ದೇಶೀಯ ರಾಜರುಗಳನ್ನು ಬಲಹೀನಗೊಳಿಸಿತು ಹೇಗೆ? ಇಲ್ಲಿ ಭಾರತೀಯ ರಾಜ ಬ್ರಿಟಿಷ್ ಸೇನಾ ತುಕಡಿಯನ್ನು ತನ್ನ ಸ್ಥಾನದಲ್ಲಿ ಇಟ್ಟುಕೊಳ್ಳಬೇಕು. ಸೇನೆಯ ವೇತನ ಮತ್ತು ನಿರ್ವಹಣಾ ವೆಚ್ಚ ರಾಜನೇ ಭರಿಸಬೇಕು. ನಿರ್ದಿಷ್ಟ ಕಂದಾಯ ಪ್ರದೇಶ ಬಿಟ್ಟುಕೊಡಬೇಕು. ಬ್ರಿಟಿಷ್ ರೆಸಿಡೆಂಟ್ ಅನ್ನು ನೇಮಿಸಿಕೊಳ್ಳಬೇಕು. ಬ್ರಿಟಿಷರ ಅನುಮತಿ ಇಲ್ಲದೆ ಬೇರೆ ಯುರೋಪಿಯನ್ನರನ್ನು ನೇಮಿಸಿಕೊಳ್ಳೋ ಹಾಗಿಲ್ಲ. ಯುದ್ಧ ಒಪ್ಪಂದ ಮತ್ತು ಇದಕ್ಕೆ ಗವರ್ನರ್ನ ಅನುಮತಿ ಕಡ್ಡಾಯವಾಗಿ ಬೇಕು. ಕಂಪನಿ ರಾಜ್ಯಕ್ಕೆ ಕೇವಲ ಆಂತರಿಕ ಮತ್ತು ಬಾಹ್ಯ ರಕ್ಷಣೆ ಕೊಡ್ತದೆ. ಈ ನೀತಿಯಿಂದ ಬ್ರಿಟಿಷರ ಸೈನಿಕ ನಿರ್ವಹಣೆ ಸುಲಭವಾಗಿ ಹೋಯಿತು. 21, ಮಣ್ಣಿನ ಸವೆತದಿಂದಾಗುವ ಪರಿಣಾಮಗಳೇನು? ಮಣ್ಣಿನ ಫಲವತ್ತತೆಯ ನಾಶ, ನದಿಗಳು ಪಾತ್ರವನ್ನು ಬದಲಾಯಿಸ್ತವ, ಅಂತರ್ಜಲದ ಮಟ್ಟ ಕುಸಿತ, ಬರಗಾಲ ಪರಿಸ್ಥಿತಿ ಸಂಭವ, ನದಿಗಳು ಹೂಳು ತುಂಬಿ ಪ್ರವಾಹಕ್ಕೆ ಕಾರಣ, ಕೆರೆಗಳಲ್ಲಿ ನೀರು ಸಂಗ್ರಹಣಾ ಸಾಮರ್ಥ್ಯ ಕಡಿಮೆ, ಸ್ವಾಭಾವಿಕ ಚಿಲುಮೆಗಳು ಬತ್ತುತ್ತವೆ, ಮಣ್ಣಿನ ತೇವಾಂಶ ಕಡಿಮೆ ಆಗ್ತದೆ. 22ನೇ ಪ್ರಶ್ನೆ, ಅರಣ್ಯಗಳನ್ನು ನಾವು ಹೇಗೆ ಸಂರಕ್ಷಿಸಬಹುದು? ಮುಖ್ಯವಾಗಿ ಕಾಡ್ಗಿಚ್ಚುಗಳನ್ನು ನಿಯಂತ್ರಣ ಮಾಡಬೇಕು. ರೋಗ ನಿಯಂತ್ರಣ ಮಾಡಬೇಕು. ಕಳ್ಳ ಸಾಗಾಣಿಕೆಯನ್ನು ತಡಿಬೇಕು. ಅರಣ್ಯಗಳನ್ನು ಬೆಳೆಸೋದು, ಸಸ್ಯಗಳನ್ನು ನೆಡೋದು, ಬೀಜಗಳನ್ನು ಹಡಿಸೋದು, ವೈಜ್ಞಾನಿಕವಾಗಿ ಮರ ಕಡಿಯೋದು, ಕಾನೂನು ಬಾಹಿರವಾಗಿ ಮರ ಕಡಿಯೋದನ್ನು ನಿಷೇಧಿಸಿದರೆ ಖಂಡಿತವಾಗಿ ನಾವು ಅರಣ್ಯಗಳನ್ನು ಸಂರಕ್ಷಿಸೋ ಹಾಗೆ ಆಗ್ತದೆ. ಮುಂದಿನ ಪ್ರಶ್ನೆ ಇತ್ತು, ಪ್ರತ್ಯಕ್ಷ ತೆರಿಗೆ ಮತ್ತು ಪರೋಕ್ಷ ತೆರಿಗೆಗಳ ವ್ಯತ್ಯಾಸ ಅಥವಾ ಭಿನ್ನತೆ ಅಂತ ಕೇಳಿದರು. ಈ ಪ್ರತ್ಯಕ್ಷ ತೆರಿಗೆ ಏನು ಮಾಡ್ತದಪ್ಪ ಅಂತಂದ್ರೆ, ಸರ್ಕಾರ ಯಾರ ಮೇಲೆ ತೆರಿಗೆಯನ್ನು ವಿಧಿಸುತ್ತದೆಯೋ ಅವರೇ ಈ ಹೊರೆಯನ್ನು ಹೊರತಕ್ಕಂಥದ್ದು. ಈ ತೆರಿಗೆಯನ್ನು ಇತರರಿಗೆ ವರ್ಗಾವಣೆ ಮಾಡಲಿಕ್ಕೆ ಬರೋದಿಲ್ಲ. ಇದರಲ್ಲಿ ಉದಾಹರಣೆಗಳು ವರಮಾನದ ತೆರಿಗೆ, ಸಂಪತ್ತಿನ ತೆರಿಗೆ, ಕಂಪನಿ ತೆರಿಗೆ ಮತ್ತು ಸ್ಟ್ಯಾಂಪು ತೆರಿಗೆ. ಇನ್ನು ಪರೋಕ್ಷ ತೆರಿಗೆಗಳಲ್ಲಿ ಏನಿರ್ತಾವಪ್ಪ ಅಂದ್ರೆ, ಸರ್ಕಾರ ವಿಧಿಸ್ತಕ್ಕಂಥ ತೆರಿಗೆ ಹೊರೆಯನ್ನು ಬೇರೆಯವರ ಮೇಲೆ ವರ್ಗಾಯಿಸಲು ಸಾಧ್ಯ ಇದೆ. ಅದು ಆಮದು ರಫ್ತು ಸುಂಕ ಆಗಿರ್ಬೋದು, ಸರಕು ಮತ್ತು ಸೇವಾ ತೆರಿಗೆ ಆಗಿರ್ಬೋದು, ವಿದೇಶಿ ಪ್ರವಾಸಿಗರ ಮೇಲಿನ ತೆರಿಗೆ, ಕೇಂದ್ರ ಅಬಕಾರಿ ಸುಂಕ ಅನ್ನೋದನ್ನು ಕೂಡ ನಾವು ಬರೀಬಹುದು. ಇನ್ನು ಉಳಿತಾಯ ಖಾತೆ ಮತ್ತು ಚಾಲ್ತಿ ಖಾತೆ ನಡುವಿನ ವ್ಯತ್ಯಾಸಗಳನ್ನು ಸಹಿತ ಕೇಳಿದ್ದಾರೆ. ಉಳಿತಾಯ ಖಾತೆ ನಿಗದಿತ ಆದಾಯ ವೇತನದಾರರಿಗೆ ಸೂಕ್ತ, ವಿದ್ಯಾರ್ಥಿ, ಹಿರಿಯ ಕಲ್ಯಾಣರಿಗೆ ಮತ್ತು ಪಿಂಚಣಿದಾರರಿಗೆ ಅನುಕೂಲ. ಹಣದ ಉಳಿತಾಯಕ್ಕೆ ಮಿತಿ ಇಲ್ಲ. ಇಲ್ಲಿ ಬ್ಯಾಂಕ್ನವರು ಬಡ್ಡಿ ಕೊಡ್ತಾರೆ. ಹಣ ಪಡಿಬೇಕಾದ್ರೆ ಬ್ಯಾಂಕಿನಲ್ಲಿ ಚೆಕ್ಕು ಪುಸ್ತಕ ಅಥವಾ ಚೀಟಿಗಳ ಮೂಲಕ ಹಣವನ್ನು ಹಿಂದಕ್ಕೆ ಪಡಿಬಹುದು. ಬಟ್ ಚಾಲ್ತಿ ಖಾತೆಯಲ್ಲಿ ಏನಿರ್ತದಪ್ಪ ಅಂದ್ರೆ, ವ್ಯಾಪಾರಿಗಳು ಮತ್ತು ಉದ್ಯಮಿಗಳಿಗೆ ಸೂಕ್ತ. ದಿನಕ್ಕೆ ಎಷ್ಟು ಬಾರಿ ಆದರೂ ಹಣ ಹಿಂಪಡಿಬಹುದು. ಇಲ್ಲಿ ಓವರ್ ಡ್ರಾಫ್ಟ್ ಸೌಲಭ್ಯ ಇರ್ತದೆ. ಚೆಕ್ ಪುಸ್ತಕ ಕೊಡ್ತಾರೆ, ಬಡ್ಡಿಗಳನ್ನು ನೀಡೋದಿಲ್ಲ. ಬಟ್ ಈ ಖಾತೆಗೆ ಸೇವಾ ಶುಲ್ಕಗಳನ್ನು ಬ್ಯಾಂಕಿನವರು ವಿಧಿಸ್ತಾರೆ. ಇನ್ನು ರೈತವಾರಿ ಪದ್ಧತಿ ಒಳಗೊಂಡಿದ್ದ ಅಂಶಗಳನ್ನಂತ 3 ಮಾರ್ಕ್ಸಿಗೆ ಕೇಳಿದ್ದಾರೆ. 1792ರಲ್ಲಿ ಪ್ರಾಯೋಗಿಕವಾಗಿ ಬಾರಾಮಹಲ್ನಲ್ಲಿ ಅಲೆಕ್ಸಾಂಡರ್ ರೀಡ್ ಈ ಪದ್ಧತಿ ಜಾರಿ ಮಾಡಿದ್ದ. 1801ರಲ್ಲಿ ಮದ್ರಾಸ್, ಮೈಸೂರು, ಥಾಮಸ್ ಮನ್ರೂರಿಂದ ಜಾರಿ ಆಯಿತು. ರೈತ ಮತ್ತು ಸರ್ಕಾರದ ನಡುವೆ ನೇರ ಸಂಪರ್ಕ ಇತ್ತು. ಉಳುವವನೇ ಭೂಮಿಯ ಒಡೆಯನಾದ. ಉತ್ಪನ್ನದ 50ರಷ್ಟು ಕಂದಾಯ ನಿಗದಿ ಮಾಡಿದ್ರು. 30 ವರ್ಷಗಳ ಅವಧಿಗೆ ನಿರ್ಧಾರ. ಭೂ ಕಂದಾಯ ಅಧಿಕಾರಿಗಳಿಂದ ರೈತರ ಶೋಷಣೆ. ಫಸಲು ಬರದ ಸಮಯದಲ್ಲೂ ನಿರ್ದಾಕ್ಷಿಣ್ಯ ಕ್ರಮ. ಸಾಲದಿಂದ ರೈತರು ಕಂದಾಯ ಪಾವತಿಸಲಾಗದೆ ಭೂಮಿ ಮಾರಿದ್ರು. ರೈತರು ಸಾಲದ ಸುಳಿಗೆ ಸಿಲುಕಿದ್ರು. ಇನ್ನು ಸ್ವಾತಂತ್ರ್ಯ ಹೋರಾಟದಲ್ಲಿ ಸಂಗೊಳ್ಳಿ ರಾಯಣ್ಣನ ಪಾತ್ರವನ್ನು ಕೇಳಿದ್ದಾರೆ.
ರಾಯಣ್ಣ ಕಿತ್ತೂರಿನ ಸ್ವಾತಂತ್ರ್ಯಕ್ಕಾಗಿ ಹೋರಾಡುವುದು ತನ್ನ ಆದ್ಯ ಕರ್ತವ್ಯವೆಂದು ತಿಳಿದಿದ್ದ. ರಾಣಿ ಚೆನ್ನಮ್ಮಳ ವೀರ ಬಂಟನಾಗಿದ್ದ. ಸೈನಿಕರನ್ನ ಬ್ರಿಟಿಷರ ವಿರುದ್ಧ ಸಂಘಟಿಸಿದ. ಬ್ರಿಟಿಷರ ವಿರುದ್ಧ ಗುಪ್ತ ಸಭೆ ಯೋಜನೆಗಳನ್ನು ರೂಪಿಸಿದ. ನಂದಗಡ, ಖಾನಾಪುರ್ ಕಾರ್ಯಾಚರಣೆ ಸ್ಥಳಗಳಾಗಿತ್ತು. ತಾಲೂಕು ಕಚೇರಿ ಖಜಾನೆಗಳನ್ನು ಲೂಟಿ ಮಾಡಲಿಕ್ಕೆ ಪ್ರಾರಂಭವನ್ನ ಮಾಡ್ತಾನೆ. ಬ್ರಿಟಿಷರಿಗೆ ಸಹಾಯ ಮಾಡ್ತಕ್ಕಂಥ ಹಳ್ಳಿಗರು ಇವನ ಆಕ್ರೋಶಕ್ಕೆ ಗುರಿಯಾಗ್ತಾರೆ. ಅಮಲ್ದಾರರಾಗಿದ್ದ ಕೃಷ್ಣರಾಯನ ಸಂಚಿಗೆ ಬಲಿಯಾಗ್ತಾನೆ. ಇಂಗ್ಲಿಷ್ ಸೈನ್ಯ ಬಂಧಿಸಿ ಧಾರವಾಡದ ಜೈಲಿಗೆ ಕಳುಹಿಸ್ತಾರೆ. 1831 ಜನವರಿ 26ಕ್ಕೆ ನಂದಗಡದಲ್ಲಿ ಸಂಗೊಳ್ಳಿ ರಾಯಣ್ಣನನ್ನ ಗಲ್ಲಿಗೆ ಏರಿಸ್ತಾರೆ ಅಂತಕ್ಕದ್ದನ್ನ ಇತ್ತು. 26 ಭಾರತ ಅಭಿವೃದ್ಧಿಯತ್ತ ಸಾಗಲು ಪಂಚವಾರ್ಷಿಕ ಯೋಜನೆಗಳು ಹೇಗೆ ಕಾರಣವಾಗಿದ್ದಾವೆ ಅಂತ ಕೇಳಿದ್ದಾರೆ. ಆಹಾರ ಧಾನ್ಯಗಳ ಉತ್ಪಾದನೆಯಲ್ಲಿ ಸ್ವಾವಲಂಬನೆ ಸಾಧಿಸ್ತಾರೆ. ಕೃಷಿ, ಕೈಗಾರಿಕೆ, ಸೇವಾ ವಲಯಗಳಲ್ಲಿ ಆಧುನಿಕ ತಂತ್ರಜ್ಞಾನದ ಬಳಕೆಗೆ ಹೆಚ್ಚಳ ಮಾಡ್ತಾರೆ. ಉದ್ಯೋಗ ಸೃಷ್ಟಿ ಕಾರ್ಯಕ್ರಮ ಜಾರಿ. ವಿಜ್ಞಾನ ಮತ್ತು ತಂತ್ರಜ್ಞಾನದಲ್ಲಿ ಪ್ರಗತಿ. ಸಾಕ್ಷರತಾ ಪ್ರಮಾಣ ಹೆಚ್ಚಳ. ಹಸಿರು ಕ್ರಾಂತಿ ಹೆಚ್ಚಳ. ಸಹಾಯಧನ, ಸುಧಾರಿತ ತಂತ್ರಜ್ಞಾನ ಅಂತ ಬರೆದ್ರೆ ಸಾಕು. ಇನ್ನು ಗ್ರಾಮೀಣ ಅಭಿವೃದ್ಧಿಯಾಗಲು ಮಹಿಳೆಯರು ಹೇಗೆ ಪ್ರಮುಖರಾಗ್ತಾರೆ ಅಂತ ಕೇಳಿದ್ದಾರೆ. ಮುಖ್ಯವಾಗಿ ಮಹಿಳೆ ಮನೆಯೊಳಗೆ ದುಡಿಯೋದರ ಜೊತೆಗೆ ಕೃಷಿಕಳಾಗಿ ಕೆಲಸವನ್ನ ಮಾಡ್ತಾರೆ. ಕೃಷಿ, ಪಶುಪಾಲನೆ, ತೋಟಗಾರಿಕೆ ಕೆಲಸವನ್ನ ನೋಡಿಕೊಳ್ತಾರೆ. ಅರ್ಥವ್ಯವಸ್ಥೆಯ ವಿವಿಧ ಕೆಲಸಗಳಲ್ಲಿ ದುಡಿತಾರೆ. ಇವರು ವ್ಯಾಪಾರ ಸಂಸ್ಥೆಗಳಲ್ಲಿ ಅಸಾಧಾರಣವಾಗಿ ಸೇವೆ ಸಲ್ಲಿಸ್ತಾರೆ. ಗ್ರಾಮ ಪಂಚಾಯಿತಿಯಿಂದ ಹಿಡಿದು ರಾಷ್ಟ್ರಪತಿಯವರೆಗೆ ಮಹಿಳೆಯರು ಮುಂದಾಳುತನವನ್ನ ವಹಿಸಿದ್ದಾರೆ. ಪುರುಷರಿಗೆ ಹೋಲಿಸಿದರೆ ಮಹಿಳೆಯರು ಹೆಚ್ಚಿನ ಅವಧಿ ಕೆಲಸದಲ್ಲಿ ತೊಡಗುತ್ತಾರೆ. ಇನ್ನು ಬ್ಯಾಂಕುಗಳು ಗ್ರಾಹಕರಿಗೆ ಹೇಗೆ ಸಹಕಾರಿಯಾಗಿದ್ದಾವೆ ಅಂತ ಕೇಳಿದ್ದಾರೆ. ಇವು ಖರ್ಚು ಕಾರ್ಡುಗಳನ್ನು ಕೊಡ್ತಾವೆ. ವ್ಯಾಪಾರಕ್ಕಾಗಿ ಸಾಲ ಕೊಡ್ತಾವೆ. ಮನೆ ಸಾಲ, ವಾಹನ ಖರೀದಿ ಸಾಲ ಕೊಡ್ತಾವೆ. ಭರವಸೆಯ ಸೇವೆಗಳು, ಸಹಿಗಳಿಗೆ ಜವಾಬ್ದಾರಿ, ಡೆಬಿಟ್ ಕಾರ್ಡ್, ಭದ್ರತಾ ಕಪಾಟು, ಖಾಸಗಿ ಸಾಲ, ಪರಸ್ಪರ ನಿಧಿಗಳ ನಿರ್ವಹಣೆ ಅಂತ ಬರೆದ್ರೆ ಸಾಕು. ಇನ್ನು ಮಾಧ್ಯಮದಾರರು ದೇಶದ ಆರ್ಥಿಕತೆಯಲ್ಲಿ ಹೇಗೆ ಪ್ರಮುಖ ಪಾತ್ರ ವಹಿಸ್ತಾರೆ? ಉದ್ಯಮದಾರರು ಅಂತ ಇದೆ. ಇವರು ಜನರ ಅನುಪಯುಕ್ತ ಉಳಿತಾಯಗಳನ್ನು ಬಂಡವಾಳ ರೂಪದಲ್ಲಿ ನಿರ್ಮಾಣ ಮಾಡ್ತಾರೆ. ಸ್ವಯಂ ಉದ್ಯೋಗಗಳನ್ನು ಪ್ರಾರಂಭಿಸ್ತಾರೆ. ಒಂದು ದೇಶದ ನಿವ್ವಳ ದೇಶೀಯ ಉತ್ಪನ್ನ ಮತ್ತು ಜನರ ತಲಾ ವರಮಾನವನ್ನು ಹೆಚ್ಚಿಸಲಿಕ್ಕೆ ಉದ್ಯಮದಾರರು ಕೆಲಸವನ್ನ ಮಾಡ್ತಾರೆ. ಜೊತೆಗೆ ಬಂಡವಾಳ ಕೌಶಲ್ಯಗಳನ್ನು ಒಂದುಗೂಡಿಸ್ತಾರೆ. ಜನರ ಜೀವನ ಗುಣಮಟ್ಟವನ್ನು ಹೆಚ್ಚಿಸ್ತಾರೆ. ದೇಶದ ರಫ್ತು ಪ್ರಮಾಣದ ಹೆಚ್ಚಳ, ದೇಶದ ಆದಾಯ ಹೆಚ್ಚಳ, ಜೊತೆಗೆ ನಿರುದ್ಯೋಗದಂಥ ಸಮಸ್ಯೆಗಳ ನಿವಾರಣೆಯನ್ನು ಉದ್ಯಮದಾರರು ಮಾಡ್ತಾರೆ. ಕೈಗಾರಿಕೆಗಳ ಸ್ಥಾನೀಕರಣದ ಮೇಲೆ ಪ್ರಭಾವ ಬೀರುವ ಅಂಶಗಳು ಕಚ್ಚಾ ವಸ್ತುಗಳು, ಮಾರುಕಟ್ಟೆ, ಕಾರ್ಮಿಕರು, ನೀರು, ವಿದ್ಯುತ್, ಬಂದರು ಸೌಲಭ್ಯ, ಸಾರಿಗೆ, ಬಂಡವಾಳ, ಭೂಮಿ, ಶಕ್ತಿ ಸಂಪನ್ಮೂಲಗಳ ಮತ್ತು ತಾಂತ್ರಿಕತೆ. ಇನ್ನು ಭಾರತದ ಕೈಗಾರಿಕಾ ಪ್ರದೇಶಗಳನ್ನು ಕೇಳಿದರೆ ಅದು ಹೂಗ್ಲಿ ಪ್ರದೇಶ, ಮುಂಬೈ ಪುಣೆ ಪ್ರದೇಶ, ಅಹಮದಾಬಾದ್ ವಡೋದರ ಪ್ರದೇಶ, ದಾಮೋದರ ಕಣಿವೆ ಪ್ರದೇಶ, ವಿಶಾಖಪಟ್ಟಣ ಗುಂಟೂರು ಪ್ರದೇಶ, ಕೊಲ್ಲಂ ತಿರುವಂತನಪುರ ಪ್ರದೇಶ, ದಕ್ಷಿಣದ ಕೈಗಾರಿಕಾ ಪ್ರದೇಶ, ನ್ಯಾಷನಲ್ ಕ್ಯಾಪಿಟಲ್ ಪ್ರದೇಶ. 29 ಭಾರತದ ಸಾಮಾಜಿಕ ಸುಧಾರಣೆಗೆ ದಯಾನಂದ ಸರಸ್ವತಿ ಹಾಗೂ ರಾಜಾರಾಮ್ ಮೋಹನ್ ರಾಯರ ಕೊಡುಗೆಗಳು ಏನು? ಈ ರಾಜಾರಾಮ್ ಮೋಹನ್ ರಾಯರು ಬ್ರಹ್ಮ ಸಮಾಜವನ್ನು ಸ್ಥಾಪಿಸ್ತಾರೆ. ಸಂವಾದ ಕೌಮುದಿ ಎಂಬ ಬಂಗಾಳಿ ಭಾಷೆಯಲ್ಲಿ ಪತ್ರಿಕೆ ಆರಂಭ. ಹಿಂದೂ ಧರ್ಮದ ಆಚರಣೆಗಳ ಸುಧಾರಣೆಗೆ ಪ್ರಯತ್ನ. ಆಧುನಿಕ ವಿಜ್ಞಾನ, ಇಂಗ್ಲಿಷ್ ಶಿಕ್ಷಣ ಭಾರತದ ನವೀಕರಣಕ್ಕೆ ಅವಶ್ಯಕ ಅಂತ ಹೇಳಿದರು. ದಯಾನಂದ ಸರಸ್ವತಿ ಆರ್ಯ ಸಮಾಜವನ್ನು ಸ್ಥಾಪಿಸಿದ್ರು. ವೇದಗಳಿಗೆ ಹಿಂತಿರುಗಿ ಅಂತ ಘೋಷಣೆ ನೀಡಿದರು. ವಿಧವಾ ವಿವಾಹಕ್ಕೆ ಪ್ರೋತ್ಸಾಹ, ಸ್ವದೇಶಿ ವಸ್ತುಗಳ ಬಳಕೆಗೆ ಕರೆ, ಜಾತಿಯು ಯೋಗ್ಯತೆಯಿಂದ ಹೊರತು ಹುಟ್ಟಿನಿಂದಿಲ್ಲ ಅಂತ ಪ್ರತಿಪಾದನೆಯನ್ನು ಮಾಡ್ತಾರೆ. 1857ರ ಮಹಾದಂಗೆಯ ವಿಫಲತೆಗೆ ಕಾರಣಗಳನ್ನು ಕೇಳಿದ್ದಾರೆ. ಇದು ಇಡೀ ಭಾರತವನ್ನು ವ್ಯಾಪಿಸಿದ ಹೋರಾಟವಲ್ಲ, ನಿರ್ದಿಷ್ಟ ಗುರಿ ಇಲ್ಲ, ಯೋಜಿತ ದಂಗೆ ಅಲ್ಲ, ಸೈನಿಕರಲ್ಲಿ ಒಗ್ಗಟ್ಟಿಲ್ಲ, ನಾಯಕತ್ವದ ಕೊರತೆ, ಮಾರ್ಗದರ್ಶನದ ಕೊರತೆ, ತರಬೇತಿ ಮತ್ತು ಶಿಸ್ತಿನ ಕೊರತೆ, ಸಂಘಟನೆಯ ಕೊರತೆ, ರಾಜ್ಯರ ಸ್ವಹಿತಾಸಕ್ತಿಗಾಗಿ ನಡೆದ ಹೋರಾಟ, ಆಧುನಿಕ ಶಸ್ತ್ರಾಸ್ತ್ರಗಳ ಕೊರತೆ ಅಂತ ಬರೆದ್ರೆ ಸಾಕು. ಮುಂದಿನ ಪ್ರಶ್ನೆ, ಭಯೋತ್ಪಾದನೆ ನಿಗ್ರಹಿಸುವಲ್ಲಿ ಭಾರತ ಸರ್ಕಾರ ಕೈಗೊಂಡಿರುವ ಪರಿಣಾಮಕಾರಿ ಕ್ರಮಗಳನ್ನು ಸಮರ್ಥಿಸಿರಿ. ಅದು ರಾಷ್ಟ್ರೀಯ ತನಿಖಾ ದಳದ ಸ್ಥಾಪನೆ ಮಾಡದ, ವಿಶೇಷ ಪರಿಣತಿ ಪಡೆಗಳ ರಚನೆ ಮಾಡದ, ಭಯೋತ್ಪಾದನೆಗೆ ತೀವ್ರ ವಿರೋಧ ಕೊಟ್ಟದ, ಭಯೋತ್ಪಾದನೆ ನಿಗ್ರಹಕ್ಕೆ ಜಾಗತಿಕ ಸಹಕಾರಕ್ಕೆ ಕರೆ, ಭಯೋತ್ಪಾದಕ ನಿಗ್ರಹ ಪಡೆ, ಇಂಟೆಲಿಜೆನ್ಸ್ ಬ್ಯೂರೋ ಮತ್ತು ಸಂಶೋಧನಾ ಮತ್ತು ವಿಶ್ಲೇಷಣಾ ಘಟಕಗಳ ಸ್ಥಾಪನೆ, ಭಯೋತ್ಪಾದಕರ ವಿರುದ್ಧ ಕಾರ್ಯಾಚರಣೆಗೆ ರಕ್ಷಣಾ ಪಡೆಗಳ ಬಳಕೆಯನ್ನು ಮಾಡದ. ಸಾಮಾಜಿಕ ಸ್ತರ ವಿನ್ಯಾಸ ತಡೆಯಲು ಸರ್ಕಾರ ಕೈಗೊಂಡಿರೋ ಕ್ರಮಗಳನ್ನು ಕೇಳಿದ್ದಾರೆ. ಇದು 17ನೆಯ ವಿಧಿ ಅಸ್ಪೃಶ್ಯತೆ ಆಚರಣೆ ನಿಷೇಧ, 1955ರಲ್ಲಿ ಅಸ್ಪೃಶ್ಯತಾ ಅಪರಾಧ ಕಾಯ್ದೆಗಳ ಕಾಯ್ದೆ ಜಾರಿ, 1976ರಲ್ಲಿ ನಾಗರಿಕ ಹಕ್ಕುಗಳ ಸಂರಕ್ಷಣಾ ಕಾಯ್ದೆ ಜಾರಿ, ಸಾರ್ವತ್ರಿಕ ಮತದಾನದ ಹಕ್ಕು, ಸಂವಿಧಾನದಲ್ಲಿ ಸಮಾನತೆ ಹಕ್ಕು, ಅಸ್ಪೃಶ್ಯತೆಯ ನಿವಾರಣೆ, ಪರಿಶಿಷ್ಟರನ್ನೊಳಗೊಂಡಂತೆ ಹಿಂದುಳಿದ ಜಾತಿಯವರಿಗೆ ಶೈಕ್ಷಣಿಕ, ರಾಜಕೀಯ, ಉದ್ಯೋಗ ಅವಕಾಶದಲ್ಲಿ ಮೀಸಲಾತಿ.
33ನೇ ಪ್ರಶ್ನೆ, ಭಾರತದ ರಸ್ತೆ ಸಾರಿಗೆ ಇತರ ಸಾರಿಗೆಗಳಿಗಿಂತ ಹೆಚ್ಚು ಪ್ರಾಮುಖ್ಯತೆ ಹೊಂದಿದೆ ಹೇಗೆ? ಇದು ಭಾರತದಲ್ಲಿ ಹಳ್ಳಿಗಳಿಗೆ ಮತ್ತು ಕೃಷಿ ಪ್ರಧಾನವಾದ ದೇಶಕ್ಕೆ ಸಹಕಾರಿ. ಹಳ್ಳಿ ಮತ್ತು ಕೃಷಿಯ ಅಭಿವೃದ್ಧಿಗೆ ರಸ್ತೆ ಸಾರಿಗೆ ಅವಶ್ಯಕತೆ. ರೈತರ ಉತ್ಪನ್ನಗಳ ಮಾರುಕಟ್ಟೆಗೆ ಒಯ್ಯಲು ಸಹಾಯಕ. ಹಳ್ಳಿಗಳಿಗೆ ಅವಶ್ಯಕ ವಸ್ತುಗಳನ್ನು ತಲುಪಿಸಬಹುದು. ರಸ್ತೆ ಸಾರಿಗೆ ರೈಲು ಸಾರಿಗೆಗೆ ಪೂರಕ. ಸರಕು ಸಾಗಾಣಿಕೆ ಸುಲಭ. ಪ್ರತಿ ಹಳ್ಳಿಗೂ ಸಂಪರ್ಕ ಕಲ್ಪಿಸಿಕೊಡ್ಬೋದು. ಇನ್ನು 34ಗೆ ಹೋಗೋಣ. ಇಲ್ಲಿ ಭಾರತದಲ್ಲಿ ಬ್ರಿಟಿಷ್ ಶಿಕ್ಷಣದಿಂದ ಆದ ಪರಿಣಾಮಗಳು ಅಂತ ಕೇಳಿದ್ದಾರೆ. ಇಲ್ಲಿ ವಿಶೇಷವಾಗಿ ಭಾರತೀಯರಲ್ಲಿ ಜಾತ್ಯತೀತತೆ, ಪ್ರಜಾಪ್ರಭುತ್ವದ ಕಲ್ಪನೆಗಳು ಹುಟ್ಟಿಕೊಳ್ತಾವೆ. ಸ್ಥಳೀಯ ಭಾಷೆ ಮತ್ತು ಸಾಹಿತ್ಯ ರಚನೆಗೆ ಪ್ರೋತ್ಸಾಹ. ಭಾರತೀಯರ ಆಲೋಚನಾ ಕ್ರಮದಲ್ಲಿ ಏಕತೆ. ವೃತ್ತಪತ್ರಿಕೆಗಳ ಆರಂಭ. ಭಾರತೀಯರಲ್ಲಿ ಬ್ರಿಟಿಷ್ ಆಡಳಿತದ ಬಗ್ಗೆ ವಿಮರ್ಶಾತ್ಮಕ ಅಭಿಪ್ರಾಯ ಬೆಳೀತು. ಸಾಮಾಜಿಕ ಧಾರ್ಮಿಕ ಚಳುವಳಿಗಳು ಹುಟ್ಟಿಕೊಂಡವು. ಮೀಲ್ ರೂಸೋ ಚಿಂತನೆಗಳ ಪ್ರಭಾವವಾಯಿತು. ಭಾರತೀಯರಿಗೆ ತಮ್ಮ ಸಮೃದ್ಧ ಸಾಂಸ್ಕೃತಿಕ ಪರಂಪರೆಯ ಅರಿವಾಯಿತು. ಜಗತ್ತಿನಲ್ಲಿ ನಡೀತಕ್ಕಂಥ ಸ್ವತಂತ್ರ ಚಳುವಳಿಗಳ ಪ್ರಭಾವ ಕೂಡ ಆಯಿತು. ಮುಂದಿನ ಪ್ರಶ್ನೆ, ಭಾರತ ಒಕ್ಕೂಟಕ್ಕೆ ಜಮ್ಮು ಕಾಶ್ಮೀರ ವಿಲೀನಗೊಂಡ ಪ್ರಕ್ರಿಯೆಯನ್ನು ವಿವರಿಸಿರಿ. ರಾಜ ಹರಿಸಿಂಗ ಸ್ವತಂತ್ರನಾಗಿರಲು ನಿರ್ಧಾರವನ್ನು ಮಾಡ್ತಾನೆ. ಭಾರತಕ್ಕೆ ಸೇರಿ ಬಿಡಬಹುದೆಂಬ ಆತಂಕವನ್ನು ಅವರಲ್ಲಿ ಇತ್ತು. ಜೊತೆಗೆ ಈತ ಪಾಕಿಸ್ತಾನ್ ಬೆಂಬಲಿತ ಪಠಾಣರಿಂದ ದಾಳಿಗೆ ಯತ್ನ ಮಾಡ್ತಾನೆ. ಕಾಶ್ಮೀರದ ಸ್ವಾತಂತ್ರ್ಯಕ್ಕಾಗಿ ದುಡಿದ ಶೇಖ್ ಅಬ್ದುಲ್ಲಾನ ನ್ಯಾಷನಲ್ ಕಾನ್ಫರೆನ್ಸ್ ಪಕ್ಷ ಧಾರ್ಮಿಕ ಸಂವಿಧಾನದ ಪಾಕಿಸ್ತಾನಕ್ಕಿಂತ ಪ್ರಜಾಪ್ರಭುತ್ವ ಗಣರಾಜ್ಯ ಹೊಂದಿದ ಭಾರತಕ್ಕೆ ಸೇರಲು ಉತ್ಸಾಹವನ್ನು ಮಾಡ್ತಾನೆ. ಇಷ್ಟೆಲ್ಲ ಪಾಯಿಂಟ್ಸ್ ಇದಾವೆ, 8ರಲ್ಲಿ ನೀವು ಬರೀರಿ. ಇನ್ನು ಸ್ವಾತಂತ್ರ್ಯ ಹೋರಾಟದಲ್ಲಿ ತೀವ್ರವಾದಿಗಳ ಪಾತ್ರ ಕೇಳಿದರು. ಅವರು ಪೂರ್ಣ ಸ್ವರಾಜ್ಯ ಗುರಿ, ಲಾಲ್ ಬಾಲ್ ಪ್ರಮುಖ, ಬಂಗಾಳದ ವಿಭಜನೆ ವಿರುದ್ಧ, ಸ್ವದೇಶಿ ಚಳವಳಿ ಆರಂಭ, ವಿದೇಶಿ ವಸ್ತು ಬಹಿಷ್ಕಾರ, ತಿಲಕರು ಸ್ವರಾಜ್ಯನ ಜನ್ಮಸಿದ್ಧಾಕು ಅದನ್ನೇ ಪಡೆದೇ ತೀರುತ್ತೇನೆ ಅಂತಕ್ಕಂಥ ಹೇಳಿಕೆಗಳನ್ನು ಕೊಟ್ಟರು. ಇವುಗಳನ್ನು ಬರೀಬೇಕು. ಇನ್ನು ಬೆಳೆಗಳ ಮಾದರಿ ನಿರ್ಧರಿಸುವ ಅಂಶಗಳನ್ನು ಕೇಳಿದ್ದಾರೆ. ನೈಸರ್ಗಿಕ ಅಂಶ, ಆರ್ಥಿಕ ಅಂಶ, ಸಾಮಾಜಿಕ ಅಂಶ, ರೈತರ ಮನೋಭಾವ, ನೀರಿನ ಪೂರೈಕೆ, ಸಾರಿಗೆ ಸಂಪರ್ಕ, ಮಾರುಕಟ್ಟೆ ಸೌಲಭ್ಯ. ಲಿಂಗ ತಾರತಮ್ಯ ನಿವಾರಣೆಗೆ ಕೈಗೊಂಡ ಕ್ರಮಗಳನ್ನು ಕೇಳಿದ್ದಾರೆ. ಮಹಿಳಾ ಮಕ್ಕಳ ಕಲ್ಯಾಣ ಇಲಾಖೆ ಸ್ಥಾಪನೆ, ಉದ್ಯೋಗದಲ್ಲಿ ಮೀಸಲಾತಿ, ರಾಜ್ಯ ರಾಷ್ಟ್ರೀಯ ಮಹಿಳಾ ಆಯೋಗಗಳ ಸ್ಥಾಪನೆ, ಕೌಟುಂಬಿಕ ದೌರ್ಜನ್ಯದಿಂದ ಮಹಿಳೆಯರಿಗೆ ರಕ್ಷಣೆ, ಆಮೇಲೆ 2013ರಲ್ಲಿ ಮಹಿಳೆಯರಿಗೆ ಲೈಂಗಿಕ ಕಿರುಕುಳ ನಿಷೇಧ ಕಾಯ್ದೆ ಜಾರಿ, ಉದ್ಯೋಗದಲ್ಲಿ 50ರಷ್ಟು ಮೀಸಲಾತಿ, ಮಹಿಳಾ ಸಹಾಯವಾಣಿ ಸಂಖ್ಯೆಗಳು, ನಾರಿ ಶಕ್ತಿ ವಂದನಾ ಅಧಿನಿಯಮ, ಇವುಗಳನ್ನು ಬರೀರಿ. ಇನ್ನು ಲಾಸ್ಟಕ್ಕೆ ಇರ್ತಕ್ಕಂಥದ್ದು ಏನಿದೆಪ್ಪ ಅಂತಂದರೆ, ನಿಮಗೆ ಭಾರತದ ನಕ್ಷೆಗಳನ್ನು ಕೊಟ್ಟಿದ್ದಾರೆ. ಆ ಭಾರತದ ನಕ್ಷೆಗಳಲ್ಲಿ ನಿಮ್ಗೆ ಏನು ಮಾಡಿದ್ರಪ್ಪ ಅಂದ್ರೆ ಈ ಕೆಳಗಿನ ಸ್ಥಳಗಳನ್ನು ಗುರುತಿಸಲಿಕ್ಕೆ ಕೇಳಿದರು. ಓಕೆನಾ? ಅದರಲ್ಲಿ ವಿಶೇಷವಾಗಿ ನಾಗಾರ್ಜುನ ಸಾಗರ, ರಾಜೀವ್ ಗಾಂಧಿ ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣ, ಹೊರಮಂಡಲ ತೀರ, ವಿಂಧ್ಯ ಪರ್ವತಗಳು, ಪಾಕ್ ಜಲಸಂಧಿ, ಉತ್ಕಲ ತೀರ, ಭಾರತದ ಹೆಬ್ಬಾಗಿಲು. ನೆನಪಿರಲಿ, ಈ ವರ್ಷ ನಿಮಗೆ ಅವರೇ ಭಾರತದ ನಕ್ಷೆಯನ್ನು ಕೊಡ್ತಾರೆ. ಕೇವಲ ನೀವು ಗುರುತನ್ನು ಮಾಡಬೇಕು. ಓಕೆ, ನೀವು ಭಾರತ